ರಾತ್ರಿ ವೇಳೆ ಎಲ್ಲೆಂದರಲ್ಲಿ ಕಸ ಬಿಸಾಕುವಂತಹ ಬೆಂಗಳೂರಿಗರೇ ಎಚ್ಚರ ಕಟ್ಟೆಚ್ಚರ. ಯಾರು ನೋಡಿದ್ರು ಕೂಡ ಎಲ್ಲೆಂದರಲ್ಲಿ ರಾತ್ರಿ ರಸ್ತೆಯಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಕಸ ಬಿಸಾಕುವಂತಹ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಕತ್ತಲಾಯಿತು ಅಂದರೆ ಸಾಕು, ಸಿಕ್ಕ ಕಡೆಗಳಲ್ಲಿ ಎಲ್ಲೆಲ್ಲಿ ರಸ್ತೆಗಳಲ್ಲಿ ಗಾರ್ಬೇಜ್ ಕಾಣ್ತಾ ಇತ್ತು, ಅಲ್ಲಲ್ಲಿ ಕಸ ಬಿಸಾಕುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದರೆ ಇನ್ನು ಮೇಲೆ ಏನಾದರೂ ಈ ರೀತಿ ಮಾಡಿದ್ದೇ ಆದರೆ ಅವರ ವಿರುದ್ಧ ದಂಡ ಹಾಕುವಂತಹ ಕೆಲಸವನ್ನು ಮಾಡಲಾಗುತ್ತೆ. ರಸ್ತೆಯ ಪಕ್ಕ ತ್ಯಾಜ್ಯಗಳನ್ನು ಹಾಕಿ ಕೆಲವು ಕಿಲಾಡಿಗಳು ಇದೀಗ ತಗಲಾಕೊಂಡಿದ್ದಾರೆ. ಅಂಥವರಿಗೆ ಬಿಬಿಎಂಪಿ ಇದೀಗ ಭಾರಿ ಪ್ರಮಾಣದಲ್ಲಿ ದಂಡವನ್ನು ವಿಧಿಸ್ತಾ ಇದೆ. ಗೂಡ್ಸ್ ವಾಹನದಲ್ಲಿ ತಂದು ರಾತ್ರಿ ವೇಳೆಯಲ್ಲಿ ತ್ಯಾಜ್ಯಗಳನ್ನು ಬಿಸಾಕುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೈಸೂರು ರಸ್ತೆಯಲ್ಲಿ ರಾಜಕಾಲುವೆ ರಸ್ತೆ ಪಕ್ಕದಲ್ಲಿ ಈ ರೀತಿಯಾಗಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗ್ತಾ ಇತ್ತು. ರಾತ್ರಿ ಹೊತ್ತಿನಲ್ಲಿ ಕಾರ್ಖಾನೆ, ವಾಣಿಜ್ಯ ಬಳಕೆಯ ಶಾಪ್ಗಳು, ಈ ರೀತಿಯಾಗಿ ಏನೆಲ್ಲ ತ್ಯಾಜ್ಯ ಉಳಿಯುತ್ತಲ್ಲ ರಾತ್ರಿ ಹೊತ್ತಲ್ಲಿ, ಅದೆಲ್ಲವನ್ನು ತೆಗೆದುಕೊಂಡು ಹೋಗಿ ತ್ಯಾಜ್ಯ ವಿಲೇವಾರಿಯ ಒಂದು ಕಳ್ಳಾಟ ನಡೀತಾ ಇತ್ತು. ಈ ನಡುವೆ ತ್ಯಾಜ್ಯ ವಿಲೇವಾರಿ ಆಗೋದಿಲ್ಲ ಸರಿಯಾಗಿ, ರಸ್ತೆ ಪಕ್ಕದಲ್ಲಿ ಗಾರ್ಬೇಜ್ ಇರುತ್ತೆ. ಅದೇ ರೀತಿಯಾಗಿ ಡ್ರೈನೇಜ್ಗಳು ಬ್ಲಾಕ್ ಆಯಿತು. ಅನೇಕ ಕಡೆಗಳಲ್ಲಿ ಮಳೆಯಾದಂತಹ ಸಂದರ್ಭದಲ್ಲಿ ರಸ್ತೆ ಮೇಲೆ ಬಂದು ತ್ಯಾಜ್ಯ ಬೀಳುತ್ತಾ ಇದೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳು ಎದುರು ಬರ್ತಾ ಇತ್ತು. ಅದೇ ರೀತಿಯಾಗಿ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇತ್ತು. ಇದೀಗ ಬಿಬಿಎಂಪಿ ಮಾರ್ಷಲ್ಗಳು ಏನು ಮಾಡ್ತಾ ಇದ್ದಾರೆ, CCTVಯನ್ನು ಪರಿಶೀಲನೆ ಮಾಡಿ ಯಾರ್ಯಾರು ಈ ರೀತಿಯಾಗಿ ರಸ್ತೆ ಮೇಲೆ ತ್ಯಾಜ್ಯಗಳನ್ನು ಎಸಿತಾ ಇದ್ದಾರೆ ಅಂಥವರ ಮೇಲೆ ದಂಡ ಪ್ರಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರಸ್ತೆ ಮೇಲೆ ರಾತ್ರಿ ಹೊತ್ತಲ್ಲಿ ಕಸವನ್ನು ಹಾಕೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ನೀವು. ಯಾಕಂದರೆ ಒಂದು ವೇಳೆ ಈ ರೀತಿಯಾಗಿ ಕಸ ಒಗೆಯೋರು ನೀವು ಕೂಡ ಆಗ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ದಂಡವನ್ನು ವಿಧಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಎಚ್ಚರವಾಗಿರಿ. ಇನ್ನು ಅದೇ ರೀತಿಯಾಗಿ ನೋಡ್ತಾ ಇದ್ವಿ ನಾವು ಹಲವೆಡೆ ಅನೇಕ ಒಂದು ಡ್ರೈನೇಜ್ಗಳಿಂದ ಅನೇಕ ರಸ್ತೆಗಳ ಪಕ್ಕದಲ್ಲಿ ಈ ಮೆಡಿಕಲ್ ವೇಸ್ಟ್ ಇರುತ್ತಲ್ಲ ಅದನ್ನೂ ಕೂಡ ಎಸೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಹೀಗಾಗಿ ಇದೀಗ ಬಿಬಿಎಂಪಿ ಮಾರ್ಷಲ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ದಂಡದ ಅಸ್ತ್ರವನ್ನು ಪ್ರಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನೇ ಆದರೂ CCTVಯಲ್ಲಿ ಇದೆಲ್ಲವೂ ಕೂಡ ಸೆರೆ ಆಗುತ್ತೆ. ಯಾರ್ಯಾರು ಈ ರೀತಿಯಾಗಿ ಕಸವನ್ನು ಹಾಕ್ತಾ ಇದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ರಸ್ತೆಯ ಪಕ್ಕದಲ್ಲಿ ಯಾರ್ಯಾರು ತ್ಯಾಜ್ಯವನ್ನು ಹಾಕ್ತಾ ಇದ್ರು ಅದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಇದೀಗ ಬಿಬಿಎಂಪಿ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ಎಲ್ಲೆಲ್ಲಿ ಈ ತ್ಯಾಜ್ಯಗಳು ಕಾಣಲಿಕ್ಕೆ ಸಿಗ್ತಾ ಇತ್ತು ಅಲ್ಲಲ್ಲಿ CCTV ಫೂಟೇಜ್ಗಳನ್ನು ತಡಕಾಡುವಂತಹ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾರ್ಯಾರು ರಸ್ತೆ ಪಕ್ಕದಲ್ಲಿ ಈ ರೀತಿಯಾಗಿ ಗೂಡ್ಸ್ ವಾಹನದಲ್ಲೋ ಅಥವಾ ಮನೆಯಲ್ಲಿರುವಂತಹ ತ್ಯಾಜ್ಯಗಳನ್ನು ರಾತ್ರೋರಾತ್ರಿ ಹಾಕಿ ಹೋಗುವಂಥವರು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರು ರಸ್ತೆಯಲ್ಲಿ ರಾಜಕಾಲುವೆ ರಸ್ತೆ ಪಕ್ಕದಲ್ಲಿ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲಾಗ್ತಾ ಇತ್ತು, ಕಸಗಳನ್ನು ಹಾಕಲಾಗ್ತಾ ಇತ್ತು. ಅಂಗಡಿಗಳಲ್ಲಿ ಇರುವಂಥದ್ದು, ಕಾರ್ಖಾನೆಗಳಲ್ಲಿ ಇರುವಂಥದ್ದು, ಹೋಟೆಲ್ಗಳ ತ್ಯಾಜ್ಯ, ಈ ರೀತಿಯಾಗಿ ಏನೆಲ್ಲ ತ್ಯಾಜ್ಯಗಳು ಉಳಿಯುತ್ತೆ ಅದೆಲ್ಲವನ್ನು ಕೂಡ ರಸ್ತೆ ಪಕ್ಕದಲ್ಲಿ ಅಲ್ಲೇ ಎಲ್ಲಾದರೂ ಒಂದು ಕಡೆ ರಸ್ತೆ ಪಕ್ಕದಲ್ಲಿ ಹಾಕಿಬಿಡುವಂಥದ್ದು ಅಥವಾ ರಾಜಕಾಲುವೆ ಪಕ್ಕದಲ್ಲಿ ಹಾಕುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಒಂದೆರಡು ದಿನಗಳಲ್ಲಿ ಅದು ಎಲ್ಲವೂ ಕೂಡ ಗಬ್ಬೆದ್ದು ಜನ ಓಡಾಡೋದಕ್ಕೂ ಒಂದು ಕಷ್ಟವಾಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಈಗ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಬಿಬಿಎಂಪಿ ಮುಂದಾಗ್ತಾ ಇದೆ. ಯಾರ್ಯಾರು ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ತ್ಯಾಜ್ಯ ಹಾಕ್ತಾ ಇದ್ರು ಅಂಥವರಿಗೆ ದಂಡ ವಿಧಿಸುವಂತಹ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇದೆ.